ಪ್ರೀತಿಯ ದೇವಜನರೇ, ಬನ್ನಿ ಈ ನಿಶ್ಶಬ್ದವಾದ ರಾತ್ರಿ ನಮ್ಮ ಕರ್ತನ ಪವಿತ್ರ ಸನ್ನಿಧಿಯಲ್ಲಿ ನೆಮ್ಮದಿಯ ಪ್ರಾರ್ಥನೆಯೊಂದಿಗೆ ವಿಶ್ರಾಂತಿ ಪಡೆಯೋಣ. ಕರ್ತನೇ ಯೇಸುವೆ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನವಿಡೀ ನನ್ನನ್ನು ಕಾಪಾಡಿ ಸುರಕ್ಷಿತವಾಗಿ ಈ ರಾತ್ರಿಯವರೆಗೂ ನಡೆಸಿದ ನಿನ್ನ ಅಪಾರ ಕೃಪೆಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಪ್ರಭುವೆ. ಈಗ ನನ್ನ ಹೃದಯವನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ತೆರೆದಿರುತ್ತಿದ್ದೇನೆ. ನನ್ನ ಮಾತುಗಳನ್ನು ಮಾತ್ರವಲ್ಲ, ನನ್ನ ಹೃದಯದ ಮೌನದ ಕೂಗನ್ನು ಕೇಳು. ನನ್ನ ಕಣ್ಣೀರು ಹೇಳಲಾರದ ಸಂಗತಿಗಳನ್ನು ನೀನು ಅರ್ಥ ಮಾಡಿಕೋ. ನನ್ನ ಭಾರಗಳನ್ನು ನಿನ್ನ ಪಾದಗಳ ಬಳಿ ಇಡುತ್ತಿದ್ದೇನೆ. ಈ ಕ್ಷಣದಲ್ಲಿ ನಿನ್ನ ಸನ್ನಿಧಿಯೇ ನನಗೆ ಬೇಕು. ನಿನ್ನ ಸಮಾಧಾನವೇ ನನಗೆ ಬೇಕು. ನಿನ್ನ ಪ್ರೀತಿಯ ಸ್ಪರ್ಶವೇ ನನ್ನ ಆತ್ಮವನ್ನು ಸಮಾಧಾನಪಡಿಸಲಿ. ಪ್ರಭುವೇ, ಇಂದು ವಿಶೇಷವಾಗಿ ನನ್ನ ಮನೆಯನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ. ನಮ್ಮ ಮನೆಯ ಪ್ರತಿಯೊಂದು ಸದಸ್ಯರ ಮೇಲೆಯೂ ನಿನ್ನ ಕೃಪೆಯ ದೃಷ್ಟಿ ಇರಲಿ. ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದರು ಕೆಲವೊಮ್ಮೆ ನಮ್ಮ ಹೃದಯಗಳು ದೂರವಾಗಿ ಬಿಡುತ್ತವೆ. ಅರ್ಥವಾಗದ ಮಾತುಗಳು, ಸಣ್ಣ ಸಣ್ಣ ಮನಸ್ತಾಪಗಳು, ಹೇಳಲಾಗದ ನೋವುಗಳು ನಮ್ಮ ನಡುವಿನ ಪ್ರೀತಿಯನ್ನು ಕಡಿಮೆ ಮಾಡುತ್ತವೆ. ಕರ್ತನೇ, ಇವೆಲ್ಲಕ್ಕಿಂತ ದೊಡ್ಡವನಾದ ನೀನು ನಮ್ಮ ಮನೆಯೊಳಗೆ ಪ್ರವೇಶಿಸು. ನಮ್ಮ ಹೃದಯಗಳನ್ನು ಮತ್ತೆ ಒಂದಾಗಿಸು. ಒಬ್ಬರನ್ನೊಬ್ಬರು ಪ್ರೀತಿಸುವ, ಗೌರವಿಸುವ ಮತ್ತು ಕ್ಷಮಿಸುವ ಮನಸ್ಸನ್ನು ನಮಗೆ ದಯಪಾಲಿಸು. ಯೇಸುವೆ, ನನ್ನ ಮನೆ ಕೇವಲ ಗೋಡೆಗಳಿಂದ ಕಟ್ಟಲ್ಪಟ್ಟ ಮನೆಯಾಗಿ ಇರದೆ ನಿನ್ನ ಸಾನ್ನಿಧ್ಯವು ನೆಲೆಸಿರುವ ಆಶೀರ್ವಾದದ ಮನೆಯಾಗಲಿ. ಈ ಮನೆಯೊಳಗೆ ಪ್ರವೇಶಿಸುವ ಪ್ರತಿಯೊಬ್ಬರು ನಿನ್ನ ಸಮಾಧಾನವನ್ನು ಅನುಭವಿಸುವಂತಾಗಲಿ. ನಮ್ಮ ಮಾತುಗಳಲ್ಲಿ ಸೌಮ್ಯತೆ ಇರಲಿ. ನಮ್ಮ ನಗುವಿನಲ್ಲಿ ಸಂತೋಷ ಇರಲಿ. ನಮ್ಮ ಪ್ರಾರ್ಥನೆಯಲ್ಲಿ ನಿನ್ನ ಶಕ್ತಿ ಇರಲಿ. ನಮ್ಮ ಕುಟುಂಬದ ಮೇಲೆ ಯಾವ ಭಯಕ್ಕೂ, ಯಾವ ಕತ್ತಲೆಯ ಪ್ರಭಾವಕ್ಕೂ, ಯಾವ ದುಷ್ಟ ಯೋಜನೆಗೂ ಅಧಿಕಾರವಿರದಂತೆ ನಿನ್ನ ರಕ್ಷಣೆಯ ಕೈಯನ್ನು ಚಾಚು ಕರ್ತನೇ. ಈ ರಾತ್ರಿ ನಮ್ಮ ಮನೆಯ ಪ್ರತಿಯೊಂದು ಕೊಠಡಿಯನ್ನು ನಿನ್ನ ಸಮಾಧಾನದಿಂದ ತುಂಬಿಸು. ನಮ್ಮ ಹೃದಯಗಳಲ್ಲಿ ನಿನ್ನ ಪ್ರೀತಿಯ ದೀಪವು ಎಂದಿಗೂ ಆರದಂತೆ ಕಾಪಾಡು. ಇಂದಿನ ಈ ಪ್ರಾರ್ಥನೆಯ ಮೂಲಕ ನಮ್ಮ ಮನೆಯೊಳಗೆ
ಹೊಸ ಸಮಾಧಾನ, ಹೊಸ ಸಂತೋಷ ಮತ್ತು ಹೊಸ ನಿರೀಕ್ಷೆಯನ್ನು ಆರಂಭಿಸು. ನಿನ್ನ ಸಾನ್ನಿಧ್ಯವೇ ನಮ್ಮ ಮನೆಯ ದೊಡ್ಡ ಐಶ್ವರ್ಯವಾಗಿರಲಿ. ಪ್ರಭುವೇ, ನನ್ನ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ಇಂದು ನಿನ್ನ ಪವಿತ್ರ ಕೈಗಳಲ್ಲಿ ಒಪ್ಪಿಸುತ್ತೇನೆ. ನಮ್ಮ ಮನೆಯಲ್ಲಿ ಯಾರ ಹೃದಯದಲ್ಲಾದರೂ ನೋವಿದ್ದರೆ ಅದನ್ನು ನೀನು ಸಮಾಧಾನಪಡಿಸು. ಯಾರ ಮನಸ್ಸಿನಲ್ಲಿ ಭಯವಿದ್ದರೆ ಅವರಿಗೆ ನಿನ್ನ ಧೈರ್ಯವನ್ನು ಕೊಡು. ಯಾರ ಕಣ್ಣಿನಲ್ಲಿ ಕಣ್ಣೀರು ಇದ್ದರೂ ಅದನ್ನು ನೀನೇ ಒರೆಸು ಕರ್ತನೆ. ನಮ್ಮ ಮನೆಯೊಳಗೆ ನಾವು ಒಬ್ಬರಿಗೊಬ್ಬರು ಆಶೀರ್ವಾದವಾಗುವಂತೆ ಮಾಡು. ನಮ್ಮ ಮಾತುಗಳು ಒಬ್ಬರ ಹೃದಯವನ್ನು ನೋಯಿಸದೆ ಧೈರ್ಯ ಕೊಡುವ ಮಾತುಗಳಾಗಲಿ. ನಮ್ಮ ಕೋಪವು ಪ್ರೀತಿಯಾಗಿ ಬದಲಾಗಲಿ. ನಮ್ಮ ಮನಸ್ತಾಪವು ಕ್ಷಮೆಯಾಗಿ ಬದಲಾಗಲಿ. ನಮ್ಮ ಮನೆಯಲ್ಲಿ ಪ್ರತಿದಿನ ನಿನ್ನ ಕೃಪೆಯ ವಾತಾವರಣ ತುಂಬಿರಲಿ. ಯೇಸುವೆ, ಈ ಮನೆಯ ಬಾಗಿಲಿನ ಮೂಲಕ ಯಾವುದೇ ಕೆಟ್ಟ ಆಲೋಚನೆ, ಯಾವುದೇ ಅಶಾಂತಿ, ಯಾವುದೇ ಭಯ, ಯಾವುದೇ ಕಲಹ ಪ್ರವೇಶಿಸದಂತೆ ಕಾಪಾಡು. ನಮ್ಮ ಮನೆಯನ್ನು ನಿನ್ನ ರಕ್ಷಣೆಯ ನೆರಳಿನಿಂದ ಆವರಿಸು. ಈ ಮನೆಯ ಪ್ರತಿಯೊಂದು ಕೊಠಡಿಯಲ್ಲಿಯೂ ನಿನ್ನ ಸಾನ್ನಿಧ್ಯವು ನೆಲೆಸಿರಲಿ. ನಾವು ಒಟ್ಟಾಗಿ ಊಟ ಮಾಡುವಾಗಲೂ ಮಾತನಾಡುವಾಗಲೂ ವಿಶ್ರಾಂತಿ ಪಡೆಯುವಾಗಲೂ ನಿನ್ನ ಪ್ರೀತಿಯ ಅನುಭವ ನಮ್ಮೊಂದಿಗೆ ಇರಲಿ. ನಮ್ಮ ಮನೆಯಲ್ಲಿ ಪ್ರಾರ್ಥನೆಯ ಧ್ವನಿಯು ಎಂದಿಗೂ ನಿಲ್ಲದಿರಲಿ. ನಿನ್ನ ವಾಕ್ಯವೇ ನಮ್ಮ ಜೀವನಕ್ಕೆ ದಾರಿದೀಪವಾಗಿರಲಿ. ನಿನ್ನ ಆಶೀರ್ವಾದವು ನಮ್ಮ ಕುಟುಂಬದ ಮೇಲೆ ಪ್ರತಿದಿನ ಹೊಸದಾಗಿ ಸುರಿಯಲಿ. ಕರ್ತನೇ, ನಮ್ಮ ಮನೆಯಲ್ಲಿ ಯಾರಾದರೂ ಚಿಂತೆಯಿಂದ ಬಳಲುತ್ತಿದ್ದರೆ ಅವರಿಗೆ ನಿನ್ನ ಸಮಾಧಾನವನ್ನು ಕೊಡು. ಯಾರಾದರೂ ಅನಾರೋಗ್ಯದಿಂದ ಹೋರಾಡುತ್ತಿದ್ದರೆ ಅವರಿಗೆ ನಿನ್ನ ಸ್ಪರ್ಶವನ್ನು ದಯಪಾಲಿಸು. ಯಾರಾದರೂ ನಿರಾಶೆಯಲ್ಲಿದ್ದರೆ ಅವರ ಹೃದಯದಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸು. ಯಾರಾದರೂ ಒಂಟಿತನ ಅನುಭವಿಸುತ್ತಿದ್ದರೆ ಅವರಿಗೆ ನಿನ್ನ ಸಾನ್ನಿಧ್ಯವನ್ನು ಸ್ಪಷ್ಟವಾಗಿ ಅನುಭವಿಸುವಂತೆ ಮಾಡು. ನಮ್ಮ ಕುಟುಂಬದ ಬಂಧವು ಪ್ರತಿದಿನ ಇನ್ನಷ್ಟು ಬಲವಾಗಲಿ. ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬರು ಈ ಮನೆಯಲ್ಲಿ ದೇವರ ಶಾಂತಿ ಇದೆ ಎಂದು ಅನುಭವಿಸುವಂತಾಗಲಿ. ಪ್ರಭುವೇ,
ನಮ್ಮ ಮನೆ ಜಗಳದ ಸ್ಥಳವಾಗಿರದೆ ಪ್ರೀತಿಯ ಮನೆಯಾಗಿ, ಕ್ಷಮೆಯ ಮನೆಯಾಗಿ, ಪ್ರಾರ್ಥನೆಯ ಮನೆಯಾಗಿ, ನಿನ್ನ ಮಹಿಮೆಯನ್ನು ಪ್ರತಿಬಿಂಬಿಸುವ ಆಶೀರ್ವಾದದ ಮನೆಯಾಗಿ ಬದಲಾಗಲಿ. ನಿನ್ನ ಕೃಪೆಯ ಕೈ ಯಾವಾಗಲೂ ನಮ್ಮ ಮನೆಯ ಮೇಲೆ ಇರಲಿ. ವಿಭಾಗದುವೆ, ನಿನ್ನ ಮನೆಯಲ್ಲಿ ಶಾಂತಿ ಬೇಕೆ. ಈ ಪ್ರಾರ್ಥನೆ ಯೇಸುವೆ, ಇಂದು ನನ್ನ ಮನೆಯ ಪ್ರತಿಯೊಂದು ಸಂಬಂಧವನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಒಪ್ಪಿಸುತ್ತೇನೆ. ನಮ್ಮ ಕುಟುಂಬದ ನಡುವೆ ಯಾವುದೇ ಅಪಾರ್ಥವಿದ್ದರೆ ಅದನ್ನು ದೂರ ಮಾಡು. ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ನಮಗೆ ಕೊಡು. ಪ್ರೀತಿಯಿಂದ ಮಾತನಾಡುವ ತುಟಿಗಳನ್ನು, ತಾಳ್ಮೆಯಿಂದ ಕೇಳುವ ಕಿವಿಗಳನ್ನು, ಕ್ಷಮಿಸುವ ಹೃದಯವನ್ನು ನಮ್ಮ ಪ್ರತಿಯೊಬ್ಬರಿಗೂ ದಯಪಾಲಿಸು ಕರ್ತನೆ. ನಾವು ಪರಿಪೂರ್ಣರಲ್ಲ ಎಂಬುದು ನನಗೆ ಗೊತ್ತು. ಅನೇಕ ಬಾರಿ ತಿಳಿಯದೆ ಒಬ್ಬರನ್ನೊಬ್ಬರು ನೋಯಿಸಿದ್ದೇವೆ. ಕೆಲವೊಮ್ಮೆ ಕೋಪದಿಂದ ಮಾತನಾಡಿದ್ದೇವೆ, ಕೆಲವೊಮ್ಮೆ ಮೌನದಿಂದಲೂ ನೋವು ಕೊಟ್ಟಿದ್ದೇವೆ. ಆದರೆ ಪ್ರಭುವೇ, ನಮ್ಮ ತಪ್ಪುಗಳಿಗಿಂತ ನಿನ್ನ ಕರುಣೆ ದೊಡ್ಡದು. ನಮ್ಮ ಮನೆಯಲ್ಲಿ ಒಡೆದು ಹೋದ ಸಂಬಂಧಗಳನ್ನು ಮತ್ತೆ ಜೋಡಿಸುವ ದೇವರು ನೀನೇ. ಕರ್ತನೆ, ನಮ್ಮ ಮನೆಯೊಳಗೆ ಪ್ರವೇಶಿಸುವ ಪ್ರತಿಯೊಂದು ಕೆಟ್ಟ ಪ್ರಭಾವವನ್ನು ನಿನ್ನ ನಾಮದಲ್ಲಿ ಹೊರಹಾಕು. ನಮ್ಮ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುವ ಆಲೋಚನೆಗಳು, ಅಶಾಂತಿಯನ್ನು ತರುವ ಚಿಂತೆಗಳು, ಕುಟುಂಬವನ್ನು ಒಡೆಯಲು ಬರುವ ಪ್ರತಿಯೊಂದು ದುಷ್ಟ ಯೋಜನೆಯಿಂದ ನಮ್ಮನ್ನು ಕಾಪಾಡು. ನಿನ್ನ ಪವಿತ್ರ ಸಾನ್ನಿಧ್ಯವು ನಮ್ಮ ಮನೆಯನ್ನು ನಾಲ್ಕು ಕಡೆಗಳಿಂದಲೂ ಆವರಿಸಲಿ. ನಮ್ಮ ಮನೆಯ ಬಾಗಿಲಿನ ಮೇಲೆ ನಿನ್ನ ರಕ್ಷಣೆಯ ಕೈ ಇರಲಿ. ನಾವು ಹೊರಗೆ ಹೋಗುವಾಗಲೂ ಮನೆಗೆ ಹಿಂದಿರುಗುವಾಗಲೂ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನೀನೇ ನಡೆಸು. ನಿನ್ನ ಕೃಪೆ ಇಲ್ಲದೆ ನಾವು ಒಂದು ಕ್ಷಣವೂ ಬದುಕಲಾರೆವು ಎಂಬ ಅರಿವಿನಿಂದ ಪ್ರತಿದಿನ ನಿನ್ನನ್ನು ಹುಡುಕುವ ಕುಟುಂಬವಾಗಿರಲು ನಮಗೆ ಸಹಾಯ ಮಾಡು. ಪ್ರಭುವೇ, ನಮ್ಮ ಮನೆಯಲ್ಲಿ ಪ್ರೀತಿಯ ಮಾತುಗಳು ಹೆಚ್ಚಾಗಲಿ, ಕಠಿಣ ಮಾತುಗಳು ಕಡಿಮೆಯಾಗಲಿ. ಕೋಪಕ್ಕಿಂತ ಕರುಣೆ, ಅಹಂಕಾರಕ್ಕಿಂತ ವಿನಯ, ದೂರಕ್ಕಿಂತ ಹತ್ತಿರದೆ, ಆರೋಪಕ್ಕಿಂತ ಕ್ಷಮೆ ನಮ್ಮ ಕುಟುಂಬದಲ್ಲಿ ಬೆಳೆಯಲಿ. ನಮ್ಮ ಮಕ್ಕಳು ನಿನ್ನ ಭಯದಲ್ಲಿ ಬೆಳೆಯಲಿ. ನಮ್ಮ
ಹಿರಿಯರು ಸಂತೋಷದಿಂದ ಇರಲಿ. ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಯು ನಿನ್ನ ಸಮಾಧಾನವನ್ನು ಅನುಭವಿಸುವಂತಾಗಲಿ. ಈ ರಾತ್ರಿ ನಮ್ಮ ಮನೆಯಲ್ಲಿ ನಿನ್ನ ಆಶೀರ್ವಾದವು ಹೊಸದಾಗಿ ಸುರಿಯಲಿ. ನಮ್ಮ ಕುಟುಂಬವು ಲೋಕಕ್ಕೆ ಒಳ್ಳೆಯ ಸಾಕ್ಷಿಯಾಗುವಂತೆ ನಡೆಸು ಕರ್ತನೆ. ನಮ್ಮ ಮನೆಯ ನಿಜವಾದ ಮುಖ್ಯಸ್ಥನು ನೀನೇ ಆಗಿರು. ನಿನ್ನ ಚಿತ್ತವೇ ನಮ್ಮ ಮನೆಯಲ್ಲಿ ನೆರವೇರಲಿ. ನಮ್ಮ ಕುಟುಂಬವು ಸದಾ ನಿನ್ನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕುಟುಂಬವಾಗಿರಲಿ. ಯೇಸುವೆ, ಇಂದು ನನ್ನ ಮನೆಯ ಪ್ರತಿಯೊಂದು ಭಾರವನ್ನು ನಿನ್ನ ಪಾದಗಳ ಮುಂದೆ ಇಡುತ್ತಿದ್ದೇನೆ. ಹೊರಗಿನಿಂದ ಎಲ್ಲವೂ ಚೆನ್ನಾಗಿರುವಂತೆ ಕಾಣಬಹುದು, ಆದರೆ ನಮ್ಮ ಮನೆಯೊಳಗೆ ಎಷ್ಟೋ ಮೌನದ ಹೋರಾಟಗಳು ನಡೆಯುತ್ತಿವೆ ಎಂಬುದು ನಿನಗೆ ಮಾತ್ರ ಗೊತ್ತು. ಕೆಲವರು ತಮ್ಮ ನೋವನ್ನು ಹೇಳದೆ ಮೌನವಾಗಿ ಅಳುತ್ತಿದ್ದಾರೆ. ಕೆಲವರು ನಗುತ್ತಿರುವಂತೆ ಕಾಣುತ್ತಿದ್ದರೂ ಒಳಗೆ ಮುರಿದು ಹೋಗಿದ್ದಾರೆ. ಕರ್ತನೆ, ನಮ್ಮ ಮನೆಯ ಪ್ರತಿಯೊಬ್ಬರ ಹೃದಯವನ್ನು ನೀನು ಸ್ಪರ್ಶಿಸು. ಯಾರಿಗೂ ಹೇಳಲಾಗದ ದುಃಖಗಳಿದ್ದರೆ ಅವುಗಳನ್ನು ನೀನೇ ಸಮಾಧಾನಪಡಿಸು. ನಮ್ಮ ಕಣ್ಣೀರು ವ್ಯರ್ಥವಾಗದಂತೆ ಮಾಡು. ನಮ್ಮ ಪ್ರಾರ್ಥನೆಗಳು ನಿನ್ನ ಸನ್ನಿಧಿಯಲ್ಲಿ ಉತ್ತರವನ್ನು ಕಾಣುವ ದಿನವನ್ನು ಶೀಘ್ರವಾಗಿ ಅನುಗ್ರಹಿಸು. ಪ್ರಭುವೇ, ನಮ್ಮ ಮನೆಯಲ್ಲಿ ಆರ್ಥಿಕ ಭಾರವಿದ್ದರೆ ಅದರಲ್ಲಿ ನೀನೇ ದಾರಿ ಮಾಡಿಕೊಡು. ಸಾಲದ ಚಿಂತೆ, ಉದ್ಯೋಗದ ಅನಿಶ್ಚಿತತೆ, ನಾಳೆಯ ಭಯ, ಜೀವನದ ಒತ್ತಡಗಳಿಂದ ನಮ್ಮ ಮನಸ್ಸು ಕುಗ್ಗದಂತೆ ಕಾಪಾಡು. ನಮ್ಮ ಮನೆಯ ಅಗತ್ಯಗಳನ್ನು ನೀನೇ ಪೂರೈಸು. ನಾವು ಹೊಂದಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಕೃತಜ್ಞರಾಗಿರುವ ಹೃದಯವನ್ನು ನಮಗೆ ಕೊಡು. ಕೊರತೆಯಲ್ಲಿಯೂ ನಿನ್ನನ್ನು ನಂಬುವ ವಿಶ್ವಾಸವನ್ನು ಹೆಚ್ಚಿಸು. ನಮ್ಮ ಕೈಗಳ ಪರಿಶ್ರಮವನ್ನು ಆಶೀರ್ವದಿಸು. ನಮ್ಮ ಮನೆಯೊಳಗೆ ನಿರಾಶೆಯ ಮಾತುಗಳಲ್ಲ, ನಂಬಿಕೆಯ ಮಾತುಗಳು ಕೇಳಿಸಲಿ. ನಮ್ಮ ಕಣ್ಣುಗಳು ಸಮಸ್ಯೆಗಳ ಮೇಲೆ ಅಲ್ಲ, ನಿನ್ನ ವಾಗ್ದಾನಗಳ ಮೇಲೆ ಸ್ಥಿರವಾಗಿರಲಿ. ಕರ್ತನೆ, ಈ ರಾತ್ರಿ ನಮ್ಮ ಮನೆಯ ಪ್ರತಿಯೊಂದು ಸದಸ್ಯರಿಗೂ ನೆಮ್ಮದಿಯ ನಿದ್ರೆಯನ್ನು ಅನುಗ್ರಹಿಸು. ದಿನವಿಡೀ ಇದ್ದ ಆಯಾಸವನ್ನು ತೆಗೆದುಹಾಕು. ನಮ್ಮ ಮನಸ್ಸನ್ನು ಕಾಡುತ್ತಿರುವ ಚಿಂತೆಗಳನ್ನು ದೂರ ಮಾಡು. ನಮ್ಮ ಹೃದಯವನ್ನು ನಿನ್ನ ಸಮಾಧಾನದಿಂದ ತುಂಬಿಸು. ನಾಳೆಯ ದಿನದ ಬಗ್ಗೆ ನಾವು ಭಯಪಡದೆ ನಿನ್ನ ಕೃಪೆಯ ಮೇಲೆ ಭರವಸೆ ಇಟ್ಟು ವಿಶ್ರಾಂತಿ ಪಡೆಯುವಂತೆ ಮಾಡು. ನಮ್ಮ ಮನೆಯಲ್ಲಿ ನಿನ್ನ ಸಾನ್ನಿಧ್ಯವು
ಸದಾ ನೆಲೆಸಿರಲಿ ನಮ್ಮ ಕುಟುಂಬವು ಪ್ರತಿದಿನ ಪ್ರಾರ್ಥನೆಯಲ್ಲಿ ಒಂದಾಗಲಿ. ನಾವು ಒಬ್ಬರಿಗೊಬ್ಬರು ಆಶೀರ್ವಾದವಾಗುವಂತೆ ರೂಪಿಸು ಈ ರಾತ್ರಿ. ನಮ್ಮ ಮನೆಯ ಪ್ರತಿಯೊಂದು ಉಸಿರಿನಲ್ಲಿಯೂ ನಿನ್ನ ಕೃಪೆ, ನಿನ್ನ ಪ್ರೀತಿ ಮತ್ತು ನಿನ್ನ ಸಮಾಧಾನವು ತುಂಬಿರಲಿ. ನಿನ್ನೊಂದಿಗೆ ಇರುವ ಮನೆ ಯಾವಾಗಲೂ ಆಶೀರ್ವಾದದ ಮನೆಯೇ ಎಂಬ ಸತ್ಯವನ್ನು ಪ್ರತಿದಿನ ಅನುಭವಿಸುವ ಕೃಪೆಯನ್ನು ನಮಗೆ ದಯಪಾಲಿಸು. ಕರ್ತನೆ, ಈ ರಾತ್ರಿ ನನ್ನ ಮನೆಯನ್ನು ಮತ್ತೊಮ್ಮೆ ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸುತ್ತೇನೆ. ನಮ್ಮ ಮನೆಯಲ್ಲಿ ನಿನ್ನ ಸಾನ್ನಿಧ್ಯಕ್ಕಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ. ಹಣ, ಆಸ್ತಿ, ಸೌಕರ್ಯಗಳು ಎಲ್ಲವೂ ಇದ್ದರೂ ನಿನ್ನ ಸಮಾಧಾನ ಇಲ್ಲದಿದ್ದರೆ ನಮ್ಮ ಮನೆ ಅಪೂರ್ಣವೇ. ಆದ್ದರಿಂದ ಪ್ರಭುವೇ, ನಮ್ಮ ಮನೆಯ ನಿಜವಾದ ಅಧಿಪತಿಯಾಗಿ ನೀನೇ ಆಳ್ವಿಕೆ ಮಾಡು. ನಮ್ಮ ಆಲೋಚನೆಗಳಲ್ಲಿ ನೀನು ಇರಲಿ, ನಮ್ಮ ಮಾತುಗಳಲ್ಲಿ ನೀನು ಇರಲಿ, ನಮ್ಮ ನಿರ್ಧಾರಗಳಲ್ಲಿ ನೀನು ಇರಲಿ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯನ್ನು ನಿನ್ನ ಚಿತ್ತದ ಪ್ರಕಾರ ನಡೆಸು. ನಮ್ಮ ಕುಟುಂಬವು ನಿನ್ನನ್ನು ಗೌರವಿಸುವ ಕುಟುಂಬವಾಗಲಿ. ನಮ್ಮ ಜೀವನವು ನಿನ್ನ ಮಹಿಮೆಯನ್ನು ಪ್ರತಿಬಿಂಬಿಸುವ ಸಾಕ್ಷಿಯಾಗಲಿ. ಯೇಸುವೆ, ನಮ್ಮ ಮನೆಯಲ್ಲಿ ಇರುವ ಪ್ರತಿಯೊಬ್ಬರ ಹೃದಯವನ್ನು ನಿನ್ನ ಪ್ರೀತಿಯಿಂದ ಒಂದಾಗಿಸು. ನಾವು ಒಬ್ಬರ ತಪ್ಪನ್ನು ಮಾತ್ರ ನೋಡುವವರಾಗಿರದೆ ಒಬ್ಬರಿಗಾಗಿ ಮತ್ತೊಬ್ಬರು ಪ್ರಾರ್ಥಿಸುವವರಾಗಿರಲಿ. ಕ್ಷಮಿಸುವ ಹೃದಯವನ್ನು ಕೊಡು, ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ಕೊಡು, ಪ್ರೀತಿಯಿಂದ ಮಾತನಾಡುವ ಮಾತುಗಳನ್ನು ಕೊಡು. ನಮ್ಮ ನಡುವೆ ಒಡೆದು ಹೋದ ನಂಬಿಕೆಯನ್ನು ಮತ್ತೆ ಕಟ್ಟಿಕೊಡು. ಕಳೆದು ಹೋದ ಸಂತೋಷವನ್ನು ಮರಳಿ ನೀಡು. ಈ ಮನೆಯೊಳಗೆ ನಗುವ ಧ್ವನಿ ಹೆಚ್ಚಾಗಲಿ. ಕಣ್ಣೀರಿನ ದಿನಗಳು ಕಡಿಮೆಯಾಗಲಿ. ನಾವು ಒಟ್ಟಾಗಿ ಊಟ ಮಾಡುವಾಗಲೂ, ಒಟ್ಟಾಗಿ ಪ್ರಾರ್ಥಿಸುವಾಗಲೂ, ಒಟ್ಟಾಗಿ ನಗುವಾಗಲೂ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸುವಂತಾಗಲಿ. ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬರಿಗೂ ನಿನ್ನ ಪ್ರೀತಿಯ ಸ್ಪರ್ಶವು ಅನುಭವವಾಗಲಿ. ಪ್ರಭುವೇ, ಇಂದು ರಾತ್ರಿ ನನ್ನ ಮನೆಯ ಪ್ರತಿಯೊಂದು ಕನಸನ್ನು, ಪ್ರತಿಯೊಂದು ಯೋಜನೆಯನ್ನು, ಪ್ರತಿಯೊಂದು ಪ್ರಾರ್ಥನೆಯನ್ನು
ಹಿರಿಯರಿಗೆ ಆರೋಗ್ಯ ಮತ್ತು ಸಂತೋಷವನ್ನು ಅನುಗ್ರಹಿಸು. ನಮ್ಮ ಕುಟುಂಬದಲ್ಲಿ ಯಾರು ನಿರಾಶೆಯಲ್ಲಿ ಬದುಕದಂತೆ ಕಾಪಾಡು. ನಾವು ಕಷ್ಟದ ಸಮಯದಲ್ಲಿಯೂ ನಿನ್ನನ್ನು ಬಿಟ್ಟು ಹೋಗದಂತೆ ನಡೆಸು. ನಮ್ಮ ಮನೆಯ ಮೇಲೆ ನಿನ್ನ ಆಶೀರ್ವಾದವು ಪ್ರತಿದಿನ ಹೊಸದಾಗಲಿ. ನಾವು ಎಚ್ಚರಗೊಳ್ಳುವ ಪ್ರತಿಯೊಂದು ಬೆಳಗ್ಗೆಯೂ ನಿನ್ನ ಕೃಪೆಗೆ ಕೃತಜ್ಞರಾಗಿರುವ ಹೃದಯವನ್ನು ಕೊಡು. ಕರ್ತನೆ, ನಮ್ಮ ಮನೆಯಲ್ಲಿ ಸದಾಕಾಲ ಪ್ರೀತಿ, ಶಾಂತಿ, ಸಂತೋಷ ಮತ್ತು ನಿನ್ನ ಪವಿತ್ರ ಸಾನ್ನಿಧ್ಯವು ನೆಲೆಸಿರಲಿ. ಇದೆ ನನ್ನ ಹೃದಯದ ಪ್ರಾರ್ಥನೆ. ಪ್ರಭುವೇ, ಈ ರಾತ್ರಿ ನಮ್ಮ ಮನೆಯ ಮೇಲೆ ನಿನ್ನ ಕೃಪೆಯ ನೆರಳನ್ನು ಹರಡಿಸು. ದಿನವಿಡೀ ನಾವು ಎದುರಿಸಿದ ಎಲ್ಲ ಆಯಾಸ, ಚಿಂತೆ ಮತ್ತು ಒತ್ತಡಗಳನ್ನು ಈಗ ನಿನ್ನ ಪಾದಗಳ ಬಳಿ ಇಡುತ್ತಿದ್ದೇವೆ. ನಮ್ಮ ಮನೆಯಲ್ಲಿ ಯಾರ ಹೃದಯವು ಭಾರದಿಂದ ತುಂಬಿರಬಾರದು, ಯಾರ ಮನಸ್ಸು ಭಯದಿಂದ ನಿದ್ರೆ ಕಳೆದುಕೊಳ್ಳಬಾರದು. ನಿನ್ನ ಸಾನ್ನಿಧ್ಯವು ನಮ್ಮ ಮನೆಯ ಪ್ರತಿಯೊಂದು ಮೂಲೆಯನ್ನು ತುಂಬಲಿ. ಈ ಮನೆಗೆ ಕಾಲಿಡುವ ಪ್ರತಿಯೊಬ್ಬರೂ ನಿನ್ನ ಶಾಂತಿಯನ್ನು ಅನುಭವಿಸುವಂತಾಗಲಿ. ನಮ್ಮ ಮನೆಯಲ್ಲಿ ಮಾತನಾಡುವ ಪ್ರತಿಯೊಂದು ಮಾತು ಆಶೀರ್ವಾದದ ಮಾತಾಗಲಿ. ನಮ್ಮ ನಗುವಿನಲ್ಲಿ ನಿನ್ನ ಸಂತೋಷ ಇರಲಿ. ನಮ್ಮ ಪ್ರಾರ್ಥನೆಯಲ್ಲಿ ನಿನ್ನ ಶಕ್ತಿ ಪ್ರಕಟವಾಗಲಿ. ಕರ್ತನೆ, ನಮ್ಮ ಮನೆಯ ಬಾಗಿಲನ್ನು ನಿನ್ನ ರಕ್ಷಣೆಯ ಕೈಗಳಿಂದ ಕಾಯು. ನಾವು ನಿದ್ರಿಸುವಾಗಲೂ ನಿನ್ನ ಕಣ್ಣುಗಳು ನಮ್ಮ ಮೇಲೆ ಇರಲಿ. ಯಾವುದೇ ಅಪಘಾತ, ಯಾವುದೇ ಅನಾಹುತ, ಯಾವುದೇ ದುಷ್ಟ ಯೋಜನೆ, ಯಾವುದೇ ರೋಗ, ಯಾವುದೇ ಭಯ ನಮ್ಮ ಕುಟುಂಬವನ್ನು ಸಮೀಪಿಸದಂತೆ ಕಾಪಾಡು. ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ನಡೆಸು. ನಮ್ಮ ಹಿರಿಯರಿಗೆ ಆರೋಗ್ಯವನ್ನು ದಯಪಾಲಿಸು. ಪ್ರತಿದಿನ ದುಡಿದು ಮನೆಗಾಗಿ ಶ್ರಮಿಸುವ ಪ್ರತಿಯೊಬ್ಬರಿಗೂ ಹೊಸ ಬಲವನ್ನು ಕೊಡು. ನಮ್ಮ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದದ ಕೈ ಎಂದಿಗೂ ತೆಗೆಯದಿರಲಿ. ನಾವು ಎಲ್ಲಿ ಹೋದರೂ ಏನು ಮಾಡಿದರೂ ನಿನ್ನ ಕೃಪೆಯು ನಮ್ಮೊಂದಿಗೆ ನಡೆಯಲಿ. ಯೇಸುವೆ, ಈ ರಾತ್ರಿ ನನ್ನ ಮನೆಯೊಳಗೆ ನಿನ್ನ ಸಮಾಧಾನವು ಆಳವಾಗಿ ನೆಲೆಸಲಿ. ನಾಳೆಯ ಬಗ್ಗೆ ಇರುವ ಎಲ್ಲ
ಚಿಂತೆಗಳನ್ನು ನಿನಗೆ ಒಪ್ಪಿಸುತ್ತೇನೆ. ನಮ್ಮ ಅಗತ್ಯಗಳನ್ನು ನೀನು ತಿಳಿದಿದ್ದೀಯ, ನಮ್ಮ ಪ್ರಾರ್ಥನೆಗಳನ್ನು ನೀನು ಕೇಳುತ್ತಿದ್ದೀಯ, ನಮ್ಮ ಕಣ್ಣೀರನ್ನು ನೀನು ನೋಡುತ್ತಿದ್ದೀಯ. ಆದ್ದರಿಂದ ಇನ್ನು ಮುಂದೆ ಭಯದಿಂದಲ್ಲ, ನಂಬಿಕೆಯಿಂದ ಬದುಕುವ ಕೃಪೆಯನ್ನು ನಮಗೆ ದಯಪಾಲಿಸು. ನಮ್ಮ ಕುಟುಂಬವು ನಿನ್ನನ್ನು ಮೊದಲ ಸ್ಥಾನದಲ್ಲಿ ಇಡುವ ಕುಟುಂಬವಾಗಿರಲಿ. ನಮ್ಮ ಮನೆಯಲ್ಲಿ ಪ್ರತಿದಿನ ನಿನ್ನ ನಾಮವು ಮಹಿಮೆ ಪಡಿಸಲ್ಪಡಲಿ. ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ನಾವು ನಿಮ್ಮನ್ನು ಹಿಡಿದುಕೊಂಡೇ ನಡೆಯುವ ವಿಶ್ವಾಸವನ್ನು ಕೊಡು ಕರ್ತನೇ. ಈ ರಾತ್ರಿ ನಮ್ಮ ಮನೆಯನ್ನು ನಿನ್ನ ಪ್ರೀತಿಯ ತೋಳುಗಳಲ್ಲಿ ವಿಶ್ರಾಂತಿ ಪಡೆಯುವಂತೆ ಮಾಡು. ನಮ್ಮ ಹೃದಯಗಳಲ್ಲಿ ನಿನ್ನ ಶಾಂತಿ ತುಂಬಿರಲಿ. ನಮ್ಮ ಆತ್ಮಗಳಲ್ಲಿ ನಿನ್ನ ಸಂತೋಷ ತುಂಬಿರಲಿ. ನಮ್ಮ ಮನೆ ಸದಾಕಾಲ ನಿನ್ನ ಸಾನ್ನಿಧ್ಯದಿಂದ ಆಶೀರ್ವದಿಸಲ್ಪಟ್ಟ ಮನೆಯಾಗಿ ಇರಲಿ. ಕರ್ತನೆ, ಈ ರಾತ್ರಿ ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು ಮತ್ತೊಮ್ಮೆ ನಿನ್ನ ಪವಿತ್ರ ಪಾದಗಳ ಬಳಿ ಸಮರ್ಪಿಸುತ್ತೇನೆ. ಈ ಪ್ರಾರ್ಥನೆಯ ಆರಂಭದಿಂದಲೂ ನೀನು ನಮ್ಮೊಂದಿಗೆ ಇದ್ದೆ. ನಮ್ಮ ಹೃದಯದ ಭಾರವನ್ನು ಕೇಳಿದೆ, ನಮ್ಮ ಕಣ್ಣೀರನ್ನು ನೋಡಿದೆ, ನಮ್ಮ ಮೌನದ ನೋವನ್ನು ಅರ್ಥ ಮಾಡಿಕೊಂಡೆ. ಅದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈಗ ನಮ್ಮ ಮನೆಯಲ್ಲಿ ನಿನ್ನ ಸಮಾಧಾನವು ಕಾರ್ಯ ಮಾಡುತ್ತಿದೆ ಎಂಬ ನಂಬಿಕೆ ನನ್ನ ಹೃದಯದಲ್ಲಿ ಮೂಡುತ್ತಿದೆ. ಹೊರಗಿನ ಪರಿಸ್ಥಿತಿಗಳು ಇನ್ನೂ ಬದಲಾಗದೆ ಇರಬಹುದು, ಆದರೆ ನಮ್ಮೊಳಗೆ ನೀನು ಹೊಸ ನಿರೀಕ್ಷೆಯನ್ನು ಹುಟ್ಟಿಸುತ್ತಿದ್ದೀಯ. ನಮ್ಮ ಕುಟುಂಬವನ್ನು ನಿನ್ನ ಪ್ರೀತಿಯ ಕೈಗಳಲ್ಲಿ ಸುರಕ್ಷಿತವಾಗಿ ಹಿಡಿದಿಟ್ಟಿದ್ದೀಯ ಎಂಬ ವಿಶ್ವಾಸವನ್ನು ನಮ್ಮ ಹೃದಯದಲ್ಲಿ ಬಲಪಡಿಸು. ಪ್ರಭುವೇ, ನಮ್ಮ ಮನೆಯಲ್ಲಿ ಪ್ರೀತಿಯು ಎಂದಿಗೂ ಕಡಿಮೆಯಾಗದಿರಲಿ. ನಾವು ಒಬ್ಬರನ್ನೊಬ್ಬರು ಗೌರವಿಸುವವರಾಗಿರಲಿ. ಕೋಪ ಬಂದಾಗಲೂ ಪ್ರೀತಿಯಿಂದ ಮಾತನಾಡುವ ಜ್ಞಾನವನ್ನು ಕೊಡು. ತಪ್ಪು ಮಾಡಿದಾಗ ಕ್ಷಮೆ ಕೇಳುವ ವಿನಯವನ್ನು ಕೊಡು. ಕ್ಷಮಿಸಬೇಕಾದಾಗ ಹೃದಯವನ್ನು ವಿಶಾಲಗೊಳಿಸು. ನಮ್ಮ ಮನೆಯೊಳಗೆ ಕಹಿ ಮಾತುಗಳಿಗಿಂತ ಆಶೀರ್ವಾದದ ಮಾತುಗಳು ಹೆಚ್ಚಾಗಲಿ. ಒಬ್ಬರಿಗಾಗಿ ಮತ್ತೊಬ್ಬರು ಪ್ರಾರ್ಥಿಸುವ
ಕುಟುಂಬವಾಗಿ ನಮ್ಮನ್ನು ರೂಪಿಸು. ಪ್ರತಿಯೊಂದು ಊಟದ ಮೊದಲು ನಿನ್ನನ್ನು ಸ್ಮರಿಸುವ, ಪ್ರತಿಯೊಂದು ನಿರ್ಧಾರದ ಮೊದಲು ನಿನ್ನ ಚಿತ್ತವನ್ನು ಹುಡುಕುವ, ಪ್ರತಿಯೊಂದು ಸಂತೋಷದಲ್ಲೂ ನಿನಗೆ ಕೃತಜ್ಞತೆ ಸಲ್ಲಿಸುವ ಕುಟುಂಬವಾಗುವ ಕೃಪೆಯನ್ನು ನಮಗೆ ದಯಪಾಲಿಸು. ಯೇಸುವೆ, ಈ ರಾತ್ರಿ ನಾವು ನೆಮ್ಮದಿಯಿಂದ ನಿದ್ರಿಸುವಂತೆ ಅನುಗ್ರಹಿಸು. ನಮ್ಮ ಮನಸ್ಸನ್ನು ಕಾಳುವ ಪ್ರತಿಯೊಂದು ಚಿಂತೆಯನ್ನು ನಿನ್ನ ಕೈಗಳಲ್ಲಿ ಇಟ್ಟು ವಿಶ್ರಾಂತಿ ಪಡೆಯುವ ವಿಶ್ವಾಸವನ್ನು ಕೊಡು. ನಾಳೆಯ ದಿನವನ್ನು ನೀನೇ ಈಗಾಗಲೇ ಸಿದ್ಧಪಡಿಸಿದ್ದೀಯ ಎಂಬ ನಂಬಿಕೆಯಿಂದ ನಾವು ಕಣ್ಣು ಮುಚ್ಚುವಂತಾಗಲಿ. ನಮ್ಮ ಮನೆಯ ಮೇಲೆ ನಿನ್ನ ಕೃಪೆಯ ಮೋಡವು ಸದಾ ಇರಲಿ. ನಮ್ಮ ಮನೆಯೊಳಗೆ ಬರುವ ಪ್ರತಿಯೊಬ್ಬರು ನಿನ್ನ ಸಾನ್ನಿಧ್ಯವನ್ನು ಅನುಭವಿಸುವಂತಾಗಲಿ. ನಮ್ಮ ಜೀವನದ ಮೂಲಕ ನಿನ್ನ ಮಹಿಮೆ ಪ್ರಕಟವಾಗಲಿ. ಕರ್ತನೇ, ಈ ರಾತ್ರಿ ನಮ್ಮ ಮನೆ ನಿನ್ನ ಪ್ರೀತಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದೆ. ನಿನ್ನ ಸಮಾಧಾನವು ನಮ್ಮ ಹೃದಯಗಳನ್ನು ತುಂಬುತ್ತಿದೆ. ನಿನ್ನ ಕೃಪೆಯು ನಮ್ಮ ಕುಟುಂಬವನ್ನು ಆವರಿಸುತ್ತಿದೆ. ಈ ಆಶೀರ್ವಾದವು ನಮ್ಮ ಮನೆಯಲ್ಲಿ ಪ್ರತಿದಿನ ಹೊಸದಾಗಿ ಅನುಭವವಾಗುವಂತೆ ನಮ್ಮನ್ನು ನಡೆಸು. ಪ್ರಭುವೇ, ಈ ರಾತ್ರಿ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದೆ. ಈ ಪ್ರಾರ್ಥನೆಯ ಮೂಲಕ ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಿಸುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ನಮ್ಮ ಮಾತುಗಳನ್ನು ನೀನು ಕೇಳಿದ್ದೀಯ. ನಮ್ಮ ಹೃದಯದ ಭಾರವನ್ನು ನೀನು ಅರಿತಿದ್ದೀಯ. ನಮ್ಮ ಕಣ್ಣೀರನ್ನು ನೀನು ನೋಡಿದ್ದೀಯ ಎಂಬ ವಿಶ್ವಾಸದಿಂದ ಈ ರಾತ್ರಿ ನಾನು ನೆಮ್ಮದಿಯಾಗಿ ನಿನ್ನ ಮೇಲೆ ಭರವಸೆ ಇಡುತ್ತಿದ್ದೇನೆ. ನಮ್ಮ ಮನೆಯಲ್ಲಿ ನಿನ್ನ ಸಾನ್ನಿಧ್ಯವು ಎಂದಿಗೂ ಕಡಿಮೆಯಾಗದಿರಲಿ. ನಮ್ಮ ಮನೆಯ ಪ್ರತಿಯೊಂದು ಬೆಳಿಗ್ಗೆಯೂ ನಿನ್ನ ಕೃಪೆಯಿಂದ ಆರಂಭವಾಗಲಿ. ಪ್ರತಿಯೊಂದು ರಾತ್ರಿಯೂ ನಿನ್ನ ಸಮಾಧಾನದಲ್ಲಿ ಮುಕ್ತಾಯವಾಗಲಿ. ನಿನ್ನ ಪ್ರೀತಿಯು ನಮ್ಮ ಮನೆಯ ಅಡಿಪಾಯವಾಗಿರಲಿ. ಕರ್ತನೆ, ನಮ್ಮ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದವು ಸದಾಕಾಲ ಇರಲಿ. ನಮ್ಮ ಮನೆಯಲ್ಲಿ ಅನಾರೋಗ್ಯದ ಬದಲಿಗೆ ಆರೋಗ್ಯ, ಭಯದ ಬದಲಿಗೆ
ಜಗಳದ ಬದಲಿಗೆ ಪ್ರೀತಿ, ನಿರಾಶೆಯ ಬದಲಿಗೆ ನಿರೀಕ್ಷೆ, ಕಣ್ಣೀರಿನ ಬದಲಿಗೆ ಸಂತೋಷವನ್ನು ಅನುಗ್ರಹಿಸು. ನಾವು ಯಾವ ಸಂದರ್ಭದಲ್ಲಿಯೂ ನಿನ್ನನ್ನು ಮರೆಯದಂತೆ ಕಾಪಾಡು. ಸುಖದಲ್ಲಿಯೂ ನಿನ್ನನ್ನು ಸ್ತುತಿಸುವವರಾಗಿರಲಿ, ಕಷ್ಟದಲ್ಲಿಯೂ ನಿನ್ನನ್ನು ನಂಬುವವರಾಗಿರಲಿ. ನಮ್ಮ ಮಕ್ಕಳನ್ನು ನಿನ್ನ ಮಾರ್ಗದಲ್ಲಿ ನಡೆಸು. ನಮ್ಮ ಹಿರಿಯರಿಗೆ ಬಲ ಮತ್ತು ಆರೋಗ್ಯವನ್ನು ದಯಪಾಲಿಸು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ನಿನ್ನ ಕೃಪೆಯ ಸಾಕ್ಷಿಗಳಾಗಿ ಬದುಕುವಂತಾಗಲಿ. ನಮ್ಮ ಕುಟುಂಬದ ಮೂಲಕ ಅನೇಕರು ನಿನ್ನ ಪ್ರೀತಿಯನ್ನು ಅರಿಯುವಂತಾಗಲಿ. ಯೇಸುವೇ, ಈಗ ಈ ರಾತ್ರಿಯನ್ನು, ನಮ್ಮ ಮನೆಯನ್ನು, ನಮ್ಮ ಭವಿಷ್ಯವನ್ನು, ನಮ್ಮ ಕನಸುಗಳನ್ನು, ನಮ್ಮ ಸಂಬಂಧಗಳನ್ನು ಮತ್ತು ನಮ್ಮ ಸಂಪೂರ್ಣ ಜೀವನವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇವೆ. ನಾವು ನಿದ್ರಿಸುವಾಗಲೂ ನಮ್ಮನ್ನು ಕಾಪಾಡು. ನಾಳೆ ಬೆಳಗ್ಗೆ ಹೊಸ ನಿರೀಕ್ಷೆ, ಹೊಸ ಸಂತೋಷ ಮತ್ತು ಹೊಸ ಫಲದೊಂದಿಗೆ ಎಚ್ಚರಗೊಳ್ಳುವ ಕೃಪೆಯನ್ನು ದಯಪಾಲಿಸು. ನಮ್ಮ ಮನೆಯ ಬಾಗಿಲುಗಳ ಮೇಲೆ ನಿನ್ನ ರಕ್ಷಣೆಯ ಕೈ ಇರಲಿ. ನಮ್ಮ ಹೃದಯಗಳ ಮೇಲೆ ನಿನ್ನ ಸಮಾಧಾನವು ಆಳವಾಗಿ ನೆಲೆಸಿರಲಿ. ನಮ್ಮ ಜೀವನದ ಪ್ರತಿಯೊಂದು ದಿನವೂ ನಿನ್ನ ಚಿತ್ತದ ಪ್ರಕಾರ ನಡೆಯುವ ಅನುಗ್ರಹವನ್ನು ನಮಗೆ ಕೊಡು. ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ಬಲ, ನೀನೇ ನಮ್ಮ ಶಾಂತಿ, ನೀನೇ ನಮ್ಮ ನಿರೀಕ್ಷೆ. ನಿನ್ನ ಪ್ರೀತಿಯಲ್ಲಿಯೇ ನಾವು ವಿಶ್ರಾಂತಿ ಪಡೆಯುತ್ತೇವೆ. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇವೆ. ಆಮೆನ್.